ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಯಾಕಂದರೆ ವಿಡಿಯೋನ ಎಡಿಟ್ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಬೆಳಿಗ್ಗೆ ಮಾರಮ್ಮನ ಕೊಂಡ ಇರೋದ್ರಿಂದ ಇವತ್ತು ನೈಟು ಊರಲ್ಲೇ ಮೆರವಣಿಗೆ ಮಾಡ್ತಾರೆ. ಈಗ ನಮ್ಮ ರೋಡಲ್ಲಿ ಮೆರವಣಿಗೆ ನಡೀತಾ ಇದೆ. ಎಲ್ಲರೂ ಮನೇಲೂ ಆರತಿ ಕೊಟ್ಟೈತಿ. ಈಗ ನಾವು ಕೂಡ ಆರತಿ ಕೊಡ್ತಾ ಇದ್ದೀವಿ. ಈ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಊರಲ್ಲೇ ಮೆರವಣಿಗೆ ಮಾಡ್ತಾರೆ. ಬೆಳಿಗ್ಗೆ ಮೆರವಣಿಗೆ ಮುಗಿಯೋಷ್ಟರಲ್ಲಿ 7ರಿಂದ 8 ಗಂಟೆ ಆಗುತ್ತೆ. ಅದಾದಮೇಲೆ ಕೊಂಡ ನಡೆಯುತ್ತೆ. ಇದು ಬೆಳಗಿನ ಬ್ಲಾಗ್ ಆಗಿರುತ್ತೆ. ಮಾರಮ್ಮನ ಕೊಂಡಕ್ಕೆ ನಾವು ಹಿಂದಿನ ದಿನ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ನಾವು ತಗೊಂಡು ಹೋಗ್ತಾ ಇದೀವಿ. ಇದೇ ಫಸ್ಟ್ ಟೈಮ್ ನಾವು ಆರತಿನ ರೆಡಿ ಮಾಡ್ಕೊಂಡು ಹೋಗ್ತಾ ಇರೋದು. ಈ ಊರಲ್ಲಿ 18 ವರ್ಷ ಆದ್ಮೇಲೆ ಈ ಹಬ್ಬ ನಡೀತಾ ಇರೋದು. ಹೇಗ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ನಾವೇ ಟ್ರೈ ಮಾಡೋಣ ಅಂತ ಹೇಳಿ ಈ ತರ ಆರತಿನ ರೆಡಿ ಮಾಡಿದ್ವಿ ಮನೇಲಿ. ಸ್ವಲ್ಪ ಜನ ಆರತಿನ ಆರ್ಡರ್ ಕೊಟ್ಟು ಡೆಕೋರೇಷನ್ ಮಾಡಿಸಿ ತಗೊಬಂದಿದ್ರು. ಬಟ್ ನಾವು ಮನೇಲೇ ರೆಡಿ ಮಾಡೋಣ ಈ ಸಲ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಆರ್ಡರ್ ಕೊಟ್ಟು ಮಾಡ್ಸೋಣ ಅಂತ ಹೇಳಿ ನಾವೇ ಟ್ರೈ ಮಾಡಿದ್ವಿ. ಹೇಗಿದೆ ನಮ್ಮ ಆರತಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಕೊಂಡ ನಡೆಯೋಕ್ಕೂ ಮುಂಚೆ ಆರತಿ ಸಮೇತ ಊರಿನಲ್ಲಿರುವಂಥ ಕೆರೆ ಹತ್ರ ಬಂದು ಅಲ್ಲಿ ಗಂಗೆ ಪೂಜೆ ಮಾಡಿ, ಅದಾದ್ಮೇಲೆ ಊರಲ್ಲಿರುವಂಥ ದೇವಸ್ಥಾನದ ಹತ್ರ ಅಂದರೆ ಮಾರಮ್ಮನ ದೇವಸ್ಥಾನದ ಹತ್ರ ಕೊಂಡ ನಡೆಯುತ್ತೆ. ಇಲ್ಲಿ ಗಂಗೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದ ಹತ್ರ ಹೊರಟ್ವಿ ಎಲ್ಲ. ಇದು ನಮ್ಮೂರಿನ ಗ್ರಾಮ ದೇವತೆ ಮಾರಮ್ಮ ದೇವಿಯ ದೇವಸ್ಥಾನ. ತುಂಬಾ ಹೊತ್ತಾದ್ರೂ ದೇವರು ಕೊಂಡ ನುಗ್ಗಿರ್ಲಿಲ್ಲ. ಅದಕ್ಕೆ ಅಂತೇಳಿ ಒಂದು ಮರಿ ಬಲಿ ಕೊಡಬೇಕು ಅಂತೇಳಿ ಒಂದು ಮರಿ ಬಲಿ ಕೊಟ್ಟು, ಅದಾದ್ಮೇಲೆ ದೇವರು ಕೊಂಡ ನುಗ್ತು. ಅಂತೂ ಇಂತೂ ಮರಿ ಬಲಿ ಕೊಟ್ಮೇಲೆ ದೇವರು ಕೊಂಡ ನುಗ್ತು. ಕೊಂಡ ಎಲ್ಲ ನೋಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 12 ಗಂಟೆ ಆಗಿತ್ತು. ನೆಂಟ್ರಿಗೆಲ್ಲ ಊಟಕ್ಕೆ ಹೇಳಿದ್ವಿ ಅಂತ ಬೇಗ ಬೇಗನೆ ನಡ್ಕೊಂಡು ಮನೆ ಹತ್ರ ಹೋದ್ವಿ. ಮನೆ ಹತ್ರ ಬಂದಿದ್ದೆ ನೆಂಟ್ರುಗಳೆಲ್ಲ ಬಂದಿದ್ರು. ಅವ್ರಿಗೆಲ್ಲ ಜ್ಯೂಸ್ ಕೊಡೋಣ ಅಂತ ಹೇಳಿ ಜ್ಯೂಸ್ ಮಾಡಿದ್ರು. ಜ್ಯೂಸ್ ಕೊಡೋಣ ಅಂತ ಹೇಳಿ ನಾನೇ ಹೋಗಿ ಜ್ಯೂಸ್ ಕೊಟ್ಟೆ. ಎಲ್ರಿಗೂ ಜ್ಯೂಸ್ ಕೊಟ್ಟಾದ್ಮೇಲೆ ಊಟಕ್ಕೆ ಹಾಕೋಣ ಅಂತ ಹೇಳಿ ಎಲ್ರಿಗೂ ಜ್ಯೂಸ್ ಕೊಡ್ತಾ ಇದ್ದೆ. ಎಲ್ಲರೂ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಊಟಕ್ಕೆ ಹಾಕೋಣ ಅಂತ ಹೇಳಿ ಎಲ್ರಿಗೂ ಊಟಕ್ಕೆ ಹಾಕ್ತಾ ಇದ್ವಿ. ಅಡುಗೆ ಮಾಡೋದಕ್ಕೆ ಭಟ್ರಿಗೆ ಹೇಳಿದ್ವಿ. ಭಟ್ರು ಅಡುಗೆ ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗಿದ್ರು. ನಾವೇ ಬಡಿಸ್ಕೊಳ್ಳೋಣ ಅಂತ ಹೇಳಿ ನಾವೇ ಬಡಿಸ್ಕೊಳ್ತಾ ಇದ್ವಿ ಊಟ ಎಲ್ಲ. ನಮಗೆ ಈ ಥರ ಹಬ್ಬಗಳಲ್ಲಿ, ಈವೆಂಟ್ಗಳಲ್ಲಿ ಅಥವಾ ಯಾವುದೇ ಫಂಕ್ಷನ್ಸ್ಗಳಲ್ಲಿ ಎಲ್ರಿಗೂ ಈ ಥರ ಊಟ ಬಡಿಸೋದು ಅಂದರೆ ನಮಗೆ ಖುಷಿ ಆಗುತ್ತೆ. ಈ ಥರ ನಾವು ಕೂಡ ಎಲ್ಲ ನಾವೇ ಬಡಿಸ್ಕೊಂಡ್ವಿ. ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸಿ ಬಂದಿದ್ದ ನೆಂಟರು ಕೂಡ ಮನೆಗಳಿಗೆಲ್ಲ ಹೋದ್ರು. ಅದಾದ್ಮೇಲೆ ಇವತ್ತು ಸಂಜೆ ಮೆರವಣಿಗೆ ಇರೋದ್ರಿಂದ
ನಾವು ಕೂಡ ಎಲ್ಲ ಊಟ ಮಾಡಿಕೊಂಡು ಅದಾದಮೇಲೆ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸಿ ಈಚೆ ಎಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಅದಾದಮೇಲೆ ಆರತಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಬೆಳಗಿನ ಜಾವ 4:15ಗೆ ನಮ್ಮ ರೋಡಲ್ಲಿ ಮೆರವಣಿಗೆಗೆ ಬಂತು ದೇವರು. ಅದಾದಮೇಲೆ ನಾವು ಕೂಡ ಆರತಿ ಎಲ್ಲ ಕೊಟ್ಟು ಮೆರವಣಿಗೆ ಎಲ್ಲ ನೋಡಿಕೊಂಡು ಬಂದ್ವಿ.
ನಮ್ಮ ಬೀದಿಲಿ ಪೂಜೆ ಎಲ್ಲ ಮುಗೀತು. ಬಸವೇಶ್ವರ ದೇವರಿಗೆ ಆರತಿ ಕೊಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಯಾಕಂದರೆ ಟ್ರ್ಯಾಕ್ಟ್ರು ಬೀದಿ ಬೀದಿಗೂ ಬರೋಕ್ಕಾಗಲ್ಲ ಅಂತ ಹೇಳಿ ರೋಡಲ್ಲಿ ನಿಲ್ಲಿಸ್ಕೊಂಡಿತ್ತು. ಅಲ್ಲಿಗೆ ಹೋಗಿ ಪೂಜೆ ಕೊಡೋಣ ಅಂತ ಹೇಳಿ ಪೂಜೆ ಕೊಡೋಕ್ಕೆ ಅಂತ ಹೊರಟ್ವಿ. ಮೆರವಣಿಗೆ ಎಲ್ಲ ಮುಗೀತು. ಮೆರವಣಿಗೆ ಎಲ್ಲ ಮುಗಿಯೋಷ್ಟರಲ್ಲಿ ಬೆಳಿಗ್ಗೆ 9 ಗಂಟೆ ಆಗಿತ್ತು. ಅದಾದ್ಮೇಲೆ ಮತ್ತೊಂದು ಆರತಿ ಇತ್ತು. ಏನಪ್ಪ ಈ ಆರತಿ ಅಂತ ಹೇಳೋದಾದ್ರೆ, ಇದನ್ನ ನಮ್ಮ ಕಡೆ ಜಾಗರಣೆ ಅಂತ ಕರೀತಾರೆ. ಜಾಗರಣೆ ಅಂದ್ರೆ ಇದಕ್ಕೆ 5 ತರ ಅಥವಾ 7 ತರ ಧಾನ್ಯಗಳನ್ನ ಹಾಕಿ ಈ ತರ ಪೈರುಗಳನ್ನ ಬಸಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂ ಇಟ್ಟು ಅದನ್ನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅದಕ್ಕೂ ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಆರತಿ ತರಕ್ಕೆ ಅಂತ ಹೇಳ್ತಾರೆ. ಆರತಿ ತಗೊಂಡು ಎಲ್ಲರೂ ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನ ಸುತ್ತ 3 ರೌಂಡ್ ಸುತ್ತಿ ಅದಾದ್ಮೇಲೆ ಅಲ್ಲೇ ಇರುವಂತ ಹಳ್ಳಿ ಮರದ ಹತ್ರ ಈ ಗಿಡಗಳನ್ನೆಲ್ಲ ಕಿತ್ತು ಅದ್ರ ಹತ್ರ ಹಾಕಿ ಬರಬೇಕು. ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ನೀವು ಕೂಡ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್.